ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದು ಒಂದು ಪ್ರಶ್ನೆ ಗೊಂದಲ ಅವತ್ತಿಂದ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಇದು ಕೆಲವು ಸತಿ ಹೇಳುವಾಗ ಆ ಕ್ಲಾರಿಟಿ ಸ್ಪಷ್ಟತೆ ಇರೋದಿಲ್ಲ, ಉಚ್ಚಾರಣೆ ತಪ್ಪು ಮಾಡಿಬಿಡ್ತೀವಿ. ಹೇಳೋದ್ರಿಂದ ಫಲ ಸಿಗುತ್ತೋ ಇಲ್ವೋ, ತಪ್ಪು ಮಾಡಿಬಿಟ್ರೆ ಏನಾದರೂ ಕೆಡಕಾಗುತ್ತಾ, ಈ ಥರ ಎಲ್ಲ ಆಲೋಚನೆಗಳು ಬರ್ತಾ ಇರುತ್ತೆ. ಇದನ್ನು ಕೂಡ ನಾವು ಕೇಳಿಸ್ಕೊಂಡ್ರೆ ನಮಗೆ ಹೇಳಿದಷ್ಟೇ ಫಲ ಅನ್ನುವಂಥದ್ದು ಸಿಗುತ್ತಾ? ಇನ್ನು ಇದನ್ನು ಯಾಕೆ ನಾವು ಪ್ರತಿನಿತ್ಯ ಪಠನೆ ಮಾಡಬೇಕು, ಇದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರೆ ಒಳ್ಳೆಯದಾಗತ್ತೆ. ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಬಂಧುಗಳೇ, ಯಾರು ಪಾರಾಯಣ ಮಾಡ್ತಿರ್ತಾರೋ ಅವರೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಆಗಿರಲಿ, ಸೌಂದರ್ಯ ಲಹರಿ ಆಗಿರಲಿ, ಲಲಿತಾ ಸಹಸ್ರನಾಮ ಆಗಿರಲಿ, ಯಾವುದೇ ಪಾರಾಯಣಾದಿಗಳನ್ನು ಮಾಡೋ ಅಂಥವರು ಪ್ರತಿನಿತ್ಯವೂ ಕೂಡ ನಾವು ನ್ಯಾಷನಲ್ ಹ್ಯಾಂಥಮ್, ರಾಷ್ಟ್ರಗೀತೆಯನ್ನು ಜನಗಣಮನ ಅಧಿನಾಯಕ ಜಯ ಹೇ ಅಂತ ಆ ನ್ಯಾಷನಲ್ ಗೀತೆಯನ್ನು ಹಾಡುವಾಗ ಎಷ್ಟು ದೇಶಭಕ್ತಿ ಇಟ್ಕೊಂಡು ನಾವು ಹೇಳ್ತೀವೋ ಅಂತಹದ್ದೇ ಶ್ರದ್ಧೆ ಭಕ್ತಿನ ಇಟ್ಕೊಂಡು ನೀವು ಹೇಳಿದ್ದೇ ಆದರೆ ನೀವು ಕೆಲವೊಂದು ಬಾರಿ ತಪ್ಪು ಹೇಳಿದ್ರು ಕೂಡ ಅಮ್ಮ ಕ್ಷಮಿಸ್ತಾಳಂತೆ. ಯಾಕೆಂದರೆ ಆ ಇಡೀ ಬ್ರಹ್ಮಾಂಡವೇ ತಾಯಿ ಆಗಿರೋದ್ರಿಂದ, ಮಕ್ಕಳಾಗಿರೋದ್ರಿಂದ ಈ ತೊದಲು ನೋಡಿ ಮೊದಲು ಮಾತಾಡುವಾಗ ಅದನ್ನು ನೋಡಿ ಅಮ್ಮ ಖುಷಿ ಪಡ್ತಾಳಂತೆ. ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಮಗು, ಟ್ರೈ ಮಾಡಿ ಮಾತಾಡುವಾಗ ಆ ತೊದಲು ನುಡಿಗಳೇ ಮಾತಾಡಿಸ್ಬೇಕು ಅಂತಲೇ ಮಾತಾಡ್ತಾರೆ. ಏನು ಮಾತಾಡ್ತಾರೆ ನೋಡೋಣ ಅಂತ. ಹಾಗೆ ನೀವು ತಪ್ಪು ಹೇಳಿದ್ರು ಕೂಡ ಇಷ್ಟಪಡ್ತಾಳೆ. ಆದರೆ ಎಲ್ಲಿ ಗೊತ್ತಾ, ಗುರುವಿನ ಮುಖಾಂತರ ದೀಕ್ಷೆ ಪಡೆದುಕೊಂಡು ಇದನ್ನು ಹೇಳಬೇಕು. ಗುರುಮುಖೆ ಇಲ್ಲ ನಮಗೆ, ಗುರುಮುಖೇನ ಕಲ್ತಿಲ್ಲ ನಾವು, ಹಾಗೇ ಹೇಳ್ಕೊಳ್ತಾ ಇದ್ದೀವಿ. ಯಾರೋ ಹೇಳಿದರೆ ಹಾಗೆ ಹೇಳ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಯಾರಾದರೂ ಒಬ್ಬ ಗುರುಗಳನ್ನು ದೂರದಿಂದಲೇ ನೀವೊಂದು ವಿಡಿಯೋದಲ್ಲೋ ಆ ಗುರುಗಳು ಹೇಳಿರೋದನ್ನು ಭಾವನೆಗೆ ತೆಗೆದುಕೊಂಡು ಅವರನ್ನು ನೀವು ಅನುಕರಣೆ ಮಾಡ್ತಕ್ಕಂತಹದ್ದು, ಅನುಸರಿಸೋದು ಕೂಡ ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳುತ್ತಾ, ನನ್ನ ಗುರುಗಳು ಇವರೇ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ಳುತ್ತಾ ನೀವು ಪ್ರಾರಂಭಿಸಿದ್ರು ಕೂಡ ಅದು ಗುರುಗಳು ನಿಮಗೆ ದೀಕ್ಷೆ ಕೊಟ್ಟ ಹಾಗೇ ನೆನಪಿಟ್ಕೊಳ್ಳಿ. ಇಲ್ಲಿ ಶ್ರದ್ಧೆ ಭಕ್ತಿಯ ಮುಂದೆ ಎಲ್ಲವೂ ಗೌಣ. ಅದಕ್ಕಾಗಿ ಶ್ರದ್ಧೆಯಿಂದ ನೀವು ಹೇಳುವಾಗ ಒಂದು ಮಂತ್ರ ತಪ್ಪಿದ್ರು ಕೂಡ ತಾಯಿ ಕ್ಷಮಿಸ್ತಾಳೆ. ಆಕೆ ಎಲ್ಲಿ ನೋಡ್ತಾಳೆ ಅಂದರೆ ನಿನ್ನ ಭಕ್ತಿ ನೋಡ್ತಾಳೆ. ನಿನಗೂ ಭಕ್ತಿನೂ ಇಲ್ಲ, ಆ ಕಡೆ ಶ್ರದ್ಧೆನೂ ಇಲ್ಲ, ಏನೋ ಕಾಟಾಚಾರಕ್ಕೆ ಅವ್ರು ಹೇಳಿದ್ದಾರೆ ಅಂತ ಅಥವಾ ಏನೋ ಸಂಭಾವನೆ ಕೊಡ್ತಾರೆ ಅಂತ ಉದ್ದೇಶಕ್ಕೆ ಹೇಳೋದಾದರೆ ಅದು ಟೂ ಮಚ್ ಫಲಿಸಲ್ಲ, ಕಷ್ಟ. ಯಾವುದೇ ಕಾರಣಕ್ಕೂ ಸಿಗಲ್ಲ. ಈಗ ನಾವು ಪ್ರತಿನಿತ್ಯ ಅದು ಅಭ್ಯಾಸ ಆಗಿಬಿಟ್ಟು ಒಂದು ಸಲ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ 15-20 ನಿಮಿಷ ನನಗೆ ಬೇಕು. ಒಂದೊಂದು ಸಲ ಈ 20 ನಿಮಿಷ ನನಗೆ ಟೈಮ್ ಹೊಡೆದ್ರೆ ನಾನು ಕರೆಕ್ಟಾಗಿ 7 ಗಂಟೆಗೆ ಅಲ್ಲಿ ತಲುಪಬೇಕಾಗತ್ತೆ. ಎಂತ ಮಾಡೋದು, ಲಘು ವಿಷ್ಣು ಸಹಸ್ರನಾಮ ಅಂತ ಇದೆ. ಆ ಲಘು ವಿಷ್ಣು ಸಹಸ್ರನಾಮ ಹೇಳಿದ್ರೆ ನನ್ನ ಮನಸ್ಸು ಒಪ್ಪಲ್ಲ, ಸಮಾಧಾನ ಆಗಲ್ಲ. ಭಾಳ ಪೇಚಾಟ ಸಿಲ್ಕಾಕೊಂಡು ಬಿಡ್ತೀನಿ ನಾನು. ಏನು ಮಾಡೋದು, ಅನೇಕ ವರ್ಷಗಳಿಂದ ಪಾರಾಯಣ ಮಾಡ್ತಾ ನೀವು ಟೈಮ್ ಸಾಕಾಗಲ್ಲ. ಒಂದೊಂದ್ಸಲ ಆಗುತ್ತೆ ಇದು. ಆಮೇಲೆ ಇದು ಇರ್ತೀರಿ ಇಷ್ಟು ಅಂತ ನಾನು ಕೌಂಟಿಂಗ್ ಬೇರೆ ಇದೆ, ಜಪ ಇಷ್ಟೆಲ್ಲ ಮಾಡ್ಕೊಳ್ಬೇಕು ಅಂತ. ಅದು ತಪ್ಪು ಆದಾಗಲೇ ನನಗೆ ಒಳಗಡೆ ಪೇಯ್ನ್ ಆಗ್ತಾ ಇರ್ತೀನಿ. ಅದು ಒರಿಜಿನಲ್ಲಾಗಿ ನಾನು ದುಃಖ ಪಡ್ತಿರ್ತೀನಿ. ಇನ್ಯಾರೋ ಹೇಳಿ ಅಲ್ಲ, ಇವತ್ತು ನಾನು ಹೇಳಿಲ್ಲ ಅಂತ. ಹಾಗೆ ನಿಮಗೆ ಭಾಸವಾಗಬೇಕು, ಅಮ್ಮ ನಾನು ತಪ್ಪು ಹೇಳ್ತಾ ಇದ್ದೇನೆ, ಅಮ್ಮ ನನ್ನ ಕ್ಷಮಿಸಿಬಿಡು ಅಂತಕ್ಕಂತಹದ್ದು ನಿಮಗೆ ಅರಿವಿಗೆ ಬರಬೇಕು, ನಿಮ್ಮ ಮನಸ್ಸಿಗೆ ಬರಬೇಕು. ಅದು ಇದ್ದರೆ ಕ್ಷಮಿಸ್ತಾಳೆ. ನಾನು ಒಂದು ದಿನ ಹಾಗೆ ಮಾಡ್ಬೋದು, ಯಾವಾಗಲೂ ಅದನ್ನೇ ಲಘು ಮಾಡ್ಕೊಂಬಿಟ್ರೆ ನಾನು 2 ನಿಮಿಷಕ್ಕೆ ಮುಗಿಸುವಂಥದ್ದು ಸಮಯ ಇದೆ. ಆಮೇಲೆ ಎಲ್ಲೂ ಕೂಡ ಹೋಗಬೇಕಾಗಿಲ್ಲ, ಏನೂ ತೊಂದರೆ ಇಲ್ಲ. ಆವಾಗ ನೀವು ಮಾಡಬೇಕಾದ್ರೆ ಅಷ್ಟು ಪಾರಾಯಣಾದಿಗಳನ್ನು ಮಾಡೇ ತೀರಬೇಕು. ನಿಮ್ಮ ಜೀವನಕ್ಕೆ ಇವೆಲ್ಲ ಎಕ್ಸಾಮ್ಗಳೇ. ನಾವು ಸ್ಕೂಲು ಕಾಲೇಜುಗಳಲ್ಲಿ ಓದ್ಕೊಂಡು ಪರೀಕ್ಷೆ ಅಟೆಂಡ್ ಮಾಡ್ತಕ್ಕಂತಹದ್ದು. ನಮ್ಮ ಜೀವನ ಹಾಗಲ್ಲ, ಪರೀಕ್ಷೆ ಅಟೆಂಡ್ ಮಾಡಿ ಜೀವನ ಎದುರಿಸೋದು. ಅದಕ್ಕಾಗಿ ಪ್ರತಿನಿತ್ಯವೂ ಕೂಡ ನಾವೇನಾದರೂ ಅಂತಹದ್ದನ್ನು ಎದುರಿಸಬೇಕಾದ್ರೆ ಈ ಪರೀಕ್ಷೆಗಳು ತೊಗೊಂಡ್ಬಿಡಿ. ವಿಷ್ಣು ಸಹಸ್ರನಾಮ ಆಗಿರಲಿ, ಲಲಿತಾ ಸಹಸ್ರನಾಮ ಆಗಿರಲಿ, ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಿ. ಅಲ್ಲಿ ಎಕ್ಸ್ಕ್ಯೂಸ್ ಇದೆ ನಿಮಗೆ. ಹಾಗಂತೇಳಿ ನೀವು ಕಲ್ತ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಕು ಮತ್ತು ತಿದ್ದುಕೊಳ್ಬೇಕಾಗತ್ತೆ. ಅಂತಹದ್ದನ್ನು ತಿದ್ದುಕೊಂಡು ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು. ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮತ್ತು ಮಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಈ ರೀತಿ ಕೊನೆಯದಾಗಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಾನೇನು ತಪ್ಪು ಹೇಳಿದರೆ ಅಥವಾ ಮಂತ್ರ ಒಂದು ಸಲ ಜೋರಾಗಿ ಹೇಳ್ತೀವಿ, ಇನ್ನೊಂದು ಸಲ ಸ್ಲೋ ಹೇಳ್ತೀವಿ, ಒಂದೊಂದು ಸಲ ಜಾಸ್ತಿ ಹೂಗಳಾಗ್ತೀವಿ, ಒಂದೊಂದು ಸಲ ಕಡಿಮೆ ಹೂ ಹಾಕಿರ್ತೀವಿ. ಇದಕ್ಕೆಲ್ಲ ಕೂಡ ಕೊನೆಯದಾಗ ಒಂದು ಮಂತ್ರ ಹೇಳಿದಾನಲ್ಲ, ಹೇಗಿದ್ದರೂ ಕೂಡ ಅಲ್ಲಿ ಕ್ಷಮೆ ಕೇಳ್ಕೊಳ್ತಕ್ಕಂಥದ್ದು. ಸ್ವಾಮಿ, ಈ ಪೂಜಾರಂಭದಲ್ಲಿ
ನನ್ನಿಂದ ಆಗಿರ್ತಕ್ಕಂಥ ಆ ಲೋಪದೋಷಗಳನ್ನು ಮನ್ನಿಸಿಬಿಡು ಅಂತೇಳಿ ಕಾಯೇನ ವಾಚ ಮನಸೇಂದ್ರ ಇರ್ವಾ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣ ಏತಿ ಸಮರ್ಪಯಾಮಿ. ಸ್ವಾಮಿ ಕಾಯೇನ ವಾಚ ಮನಸೇಂದ್ರ ಇರ್ವಾ, ಕಾಯ ಅಂದರೆ ನಾನು ಮಾಡೋ ಕೆಲಸದಲ್ಲಿ, ಮನಸ ನನ್ನ ಮನಸ್ಸಿಂದ, ವಾಚ ನನ್ನ ಮಾತಿಂದ ಏನಾದರೂ ತಪ್ಪು ನಡೆದು ನನ್ನ ಕ್ಷಮಿಸಿಬಿಡು ಅಂತ ಹೇಳಿ ಕೇಳಿಕೊಂಡು ಅಕ್ಷತೆಯನ್ನು ಹಾಕಿ ನೀವು ಪ್ರಸಾದ ತಗೊಂಡು ಇಚ್ಛೆ ಬರ್ತದೆ. ಇದನ್ನು ಮಾಡಿದಾಗ ನಮ್ಮ ಸಂಸಾರ ಸಾಮ್ರಾಜ್ಯಕ್ಕೆ ತೃಪ್ತಿ ಆಗ್ತಕ್ಕಂಥದ್ದು ಈ ಮಂತ್ರ. ಅತ್ಯಂತ ಪ್ರಗತಿಯನ್ನು ಕಾಣೋದು ಕೂಡ ಇಲ್ಲೇ ತಾವು. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ತಪ್ಪು ಉಚ್ಚಾರಣೆ ಮಾಡಿದ್ರೂ ಕೆಲವೊಂದು ಬಾರಿ ಎಕ್ಸ್ಕ್ಯೂಸಸ್ ಅನ್ನೋವಂಥದ್ದು ಸಿಗುತ್ತೆ. ಹಾಗಂತ ನಮ್ಮ ಪ್ರಯತ್ನ ಇರಬೇಕು, ಜೊತೆಗೆ ನಾವು ಹೇಳುವಾಗ ನಮ್ಮ ಭಕ್ತಿ ಶ್ರದ್ಧೆ ಅನ್ನೋವಂಥದ್ದು ಅತಿ ಮುಖ್ಯವಾಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಲ್ಲೋ ಒಂದು ಕಡೆ ಈ ಮಂತ್ರಗಳನ್ನ ಉಚ್ಚಾರಣೆ ಮಾಡುವಾಗ ನಿಮಗೂ ಕೂಡ ಕಷ್ಟ ಆಗಿದ್ರೆ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ತಪ್ಪು ಹೇಳಿಬಿಟ್ಟೆ ಅಂತ ಭಯ ಪಡೋದಕ್ಕೆ ಹೋಗ್ಬಿಡಿ, ಕಲ್ತ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಕೆಡಕುಗಳು ತೊಂದರೆಗಳಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.